ಮಧ್ಯರಾತ್ರಿ ಕೆಲವೊಂದು ವಯಸ್ಸಾದವ್ರಿಗೆ ನಿದ್ದೆನೆ ಬರೋದಿಲ್ಲ, ಅವ್ರು ರಾತ್ರಿ 1 ಗಂಟೆಗೆ ಬಿಡ್ತಾರೆ, ಈ ರಸ್ತೆ ಹೀಗಿದೆ, ಆ ರಸ್ತೆ ಹೀಗೆ ನಿರ್ಮಿಸಿದ್ರು ಅಂತ ಹೇಳಿ. ಆದ್ರೆ ರಸ್ತೆ ಮೇಲೆ ಹೋದ ಮೇಲೆ ಗೊತ್ತಾಗುತ್ತೆ ಈ ರಸ್ತೆಯಲ್ಲಿ ಇಷ್ಟು ಗುಂಡಿಗಳಿದೆ. ಅಯ್ಯೋ ಅಯ್ಯೋ, ಟೋಲ್ ನಲ್ರಿ ನಾವು ವರ್ಷಕ್ಕೆ 300 ಕೋಟಿಯಿಂದ 500 ಕೋಟಿ ದುಡ್ಡು ಕಳ್ಕೊಳ್ತಾ ಇದ್ದೇವೆ. ಏನ್ 10 ಕಿಲೋಮೀಟರ್ ಮುಂದೆ ಇಟ್ಬಿಟ್ರೆ ನಮ್ಮ ಸರ್ಕಾರಗಳು ಬಂದ್ಬಿಟ್ರೆ ಒಂದು 10 ಕಿಲೋಮೀಟರ್ ಹಿಂದೆ ಇಟ್ಟು ಬಿಡ್ತೇವೆ ನಾವು. ಎಷ್ಟು ಲಾಭ. ನೀವೇನಾದ್ರೂ ಫ್ರೀಯಲ್ಲಿ ದಾಬಾಸ್ಪೇಟೆಗೆ ಹೋಗ್ಬಿಟ್ರೆ, ದಾಬಾಸ್ಪೇಟೆಯಲ್ಲಿ ಟರ್ನ್ ತಗೊಂಡು ಪಾವಗಡ ಕಡೆ ಹೋಗ್ಬಿಟ್ರೆ ಎಷ್ಟು ದೊಡ್ಡ ಲಾಸ್ ಆಗ್ಬಿಡುತ್ತೆ. ದಿವಸ ಏನ್ ಲಾಸ್ ಆಗಿದೆ ಟೋಲ್ ಅಲ್ಲಿ, ಇವ್ರ ಮನೆಯಿಂದಾನೆ ಸ್ಯಾಟಲೈಟ್ ಹಾಕಿ ಅವ್ರಿಗೆ ಟೋಲ್ ದುಡ್ಡು ವಸೂಲಿ ಮಾಡಿಬಿಡ್ತೀವಿ. ಆಗ ಒಂದು 4-5 ಜನ ದಾಂಡಿಗ್ರಿ ಈ ರೀತಿ ಬರ್ತಾರೆ, ದುಡ್ಡು ಕೊಡೋದಿಲ್ಲ ಅಂದ್ರೆ ಕೊಡೋ ನೀನು, ಫಸ್ಟ್ ದುಡ್ಡು ಕೊಟ್ಟು ಮುಂದೋಗ, ಅದನ್ನ ನಮ್ಮ ಹತ್ರ ಹೇಳ್ಬೇಡ. ಇದು ರಾಷ್ಟ್ರೀಯ ಹೆದ್ದಾರಿ, ಇದು ನಮ್ಮ ದೇಶದ ಸರ್ಕಾರದ ರಸ್ತೆಗಳು. ಆ ನೆಲಮಂಗಲ ದಾಟಿದ ಇನ್ನೊಂದು ಟೋಲ್ ಬರುತ್ತೆ, ನಿಮಗೆ 2 ಟೋಲ್ ಬರ್ತಾವ, ಅಲ್ಲೊಂದು ಟೋಲ್ ಬರುತ್ತೆ. ಆ ಟೋಲ್ ಬಂದ ನಂತರ ನೀವೇನ್ 31 ಕಿಲೋಮೀಟರ್ ಕ್ರಾಸ್ ಮಾಡ್ತೀರಾ, ಆಗ ಇನ್ನೊಂದು ಟೋಲ್ ಬರುತ್ತೆ. ಅಲ್ಲಿಗೆ ನೀವೆಷ್ಟು ಸರಿಸುಮಾರು ಒಂದು 50 ಕಿಲೋಮೀಟರ್ ಅಲ್ಲಿ 3 ಟೋಲುಗಳನ್ನ ನೀವು ನೋಡ್ತೀರಾ. ಕೃಷ್ಣಗಿರಿ ಆದ್ಮೇಲೆ ನಿಮ್ಮ ಕಿಲೋಮೀಟರ್ ಲೆಕ್ಕ ಇದೆ, ಅದನ್ನ ಹಾಗೆ ಹಾಕೊಳ್ಳಿ. ಧರ್ಮಪುರಿ ಅಂತ ಹೇಳಿ ಒಂದು ದೊಡ್ಡ ಸಿಟಿ ಬಂದ್ಬಿಡುತ್ತೆ. ಆ ಧರ್ಮಪುರಿ ಒಳಗೆ ಹೋಗ್ಬಿಟ್ರೆ ನೀವು ಈ ಕಡೆ ಬೇಕಾದಷ್ಟು ಸೇಲಂ, ಕೊಯಂಬತ್ತೂರು ಬೇಕಾದಂತ ಊರಿಗೆ ನೀವು ಬೇಕಾದ್ರೆ ಹೋಗ್ಬೋದು. ಆ ಭಾಗದಿಂದ ಧರ್ಮಪುರಿ ದಾಟಿ 10 ಕಿಲೋಮೀಟರ್ ಮುಂದೆ ಹೋಗಿ ಅಲ್ಲಿ ಒಂದು ಟೋಲ್ ಬರುತ್ತೆ. ಯಾಕೆ ಅಲ್ಲಿಗೆ ಟೋಲ್ ಬರುತ್ತೆ? ಧರ್ಮಪುರಿ ಊರೊಳಗೆ ಬರೋಕ್ಕಿಂತ ಮೊದಲೇ ಒಂದು ಟೋಲ್ ಇಟ್ಟಿಲ್ಲ ಅಂತ ನಾವಿಲ್ಲಿ ಯೋಚನೆ ಮಾಡಬೇಕು. ಮಾನವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಳಸೋರು, ವಿಶೇಷವಾಗಿ ಫಾಸ್ಟ್ಯಾಗ್ ಬಳಸುವಂತವ್ರು ಇನ್ನು ಮುಂದೆ ತಮ್ಮ ಫಾಸ್ಟ್ಯಾಗ್ ವ್ಯಾಲೆಟ್ ಅಲ್ಲಿ ದುಡ್ಡನ್ನ ಸದಾ ಬ್ಯಾಲೆನ್ಸ್ ಇಟ್ಕೋಬೇಕು. ಒಂದು ವೇಳೆ ಬ್ಯಾಲೆನ್ಸ್ ಇಲ್ಲಾರದೆ ಲೋ ಬ್ಯಾಲೆನ್ಸ್ ಆಯ್ತು, ಇಮಿಡಿಯೇಟ್ ಆಗಿ ನಮ್ಮ ಫಾಸ್ಟ್ಯಾಗ್ ವ್ಯಾಲೆಟ್ ಅಲ್ಲಿ ರೀಚಾರ್ಜ್ ಮಾಡಿಕೊಂಡ್ರೆ ದುಡ್ಡನ್ನ, ಆಗ ನಾವು ಕ್ರಾಸ್ ಮಾಡಿದಕ್ಕೆ ಡಬಲ್ ಚಾರ್ಜ್ ಕೊಡಬೇಕು ಅನ್ನುವಂಥದ್ದು ಒಂದು ಹೊಸ ರೂಲ್ಸ್ ಅನ್ನ ಹೆದ್ದಾರಿಯವರು ತಗೊಂಡು ಬಂದಿದ್ದಾರೆ ಇವತ್ತಿಂದ. ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಹೆದ್ದಾರಿಯವರು ತಾವೇನು ಮಾಡಬೇಕು ಆ ಕೆಲಸವನ್ನ ಯಾವುದೂ ಮಾಡ್ತಾ ಇಲ್ಲ. ಯಾವ ರೀತಿ ರೂಲ್ಸ್ ಮುರಿಬೇಕು ಆ ರೀತಿ ರೂಲ್ಸ್ ಮುರಿತಾ ಇರ್ತಾರೆ. ಅದನ್ನು ವಿಶೇಷ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಸರ್ಕಾರನು ಇದನ್ನ ಇವತ್ತಿನವರೆಗೂ ಪ್ರಶ್ನೆ ಮಾಡ್ತಾ ಇಲ್ಲ. ಕೇಂದ್ರದಲ್ಲಿರುವಂತ ಸರ್ಕಾರವು ಇದು ಕೇಳೋದಿಲ್ಲ. ತುಂಬಾ ವಿಶೇಷ. ಇದಕ್ಕೆ ನಿಮ್ಗೊಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈ ಉದಾಹರಣೆಯಿಂದ ಈ ಹೆದ್ದಾರಿಯ ಒಂದು ಕತೆ ಏನಿದೆ, ಇವರು ವ್ಯವಹಾರಗಳಿದೆ, ಅದರ ಮೇಲೆ ಇವತ್ತು ಮಾತಾಡುವ ತುಂಬಾ ಆಶ್ಚರ್ಯ ಅನ್ಸುತ್ತೆ ನಿಮಗೆ. ಇದಕ್ಕೆ 2 ಎಕ್ಸಾಂಪಲ್ ಕೊಡ್ತೀನಿ. ಈ 2 ಎಕ್ಸಾಂಪಲ್ ತಗೊಂಡು ನೀವು ದಯವಿಟ್ಟು ನಿಮ್ಮ ಕ್ವಶನ್ನ ದಯವಿಟ್ಟು ರೈಸ್ ಮಾಡಿ. ಇಲ್ಲಾಂದ್ರೆ ಈ ರೀತಿ ಹೆದ್ದಾರಿಯಲ್ಲಿ ನಾವು ದುಡ್ಡು ಕೊಟ್ಕೊಂಡು ಹೋಗ್ಬಿಟ್ರೆ ರೋಡ್ ಟ್ಯಾಕ್ಸ್ ಯಾಕೆ ಕಟ್ಟುತ್ತೇವೆ ಅನ್ನುವಂಥ ದೊಡ್ಡ ಪ್ರಶ್ನೆ ಬರುತ್ತೆ. ಅದಕ್ಕೆ ನೀವು ಬೆಂಗಳೂರಿನಿಂದ ಹೊರಟ್ರೆ ನಿಮಗೆ ನೆಲಮಂಗಲ ಅಂತ ಹೇಳಿದ್ರೆ ಬೆಂಗಳೂರಿನ ಹೊರವಲಯಕ್ಕೆ ಬರುವ ಹೊತ್ತಿಗೆ ಒಂದು ಟೋಲ್ ಬರುತ್ತೆ. ಅದು ನಿಮಗೆ ನೆಲಮಂಗಲ ರಸ್ತೆ ಬಿಡುವರೆಗೆ. ಆ ನೆಲಮಂಗಲ ದಾಟಿದ ಕೂಡ್ಲೇನೆ, ಬ್ರಿಡ್ಜ್ ದಾಟಿದ ಕೂಡ್ಲೇನೆ ಇನ್ನೊಂದು ಟೋಲ್ ಬರುತ್ತೆ ನಿಮಗೆ. ಅದು ಅಲ್ಲಿಂದ 31 ಕಿಲೋಮೀಟರ್ಗೆ 2 ಟೋಲ್ ಬರ್ತಾವ, ಅಲ್ಲೊಂದು ಟೋಲ್ ಬರುತ್ತೆ. ಆ ಟೋಲ್ ಬಂದ ನಂತರ ನೀವೇನ್ 31 ಕಿಲೋಮೀಟರ್ ಕ್ರಾಸ್ ಮಾಡ್ತೀರಾ, ಆಗ ಇನ್ನೊಂದು ಟೋಲ್ ಬರುತ್ತೆ. ಅಲ್ಲಿಗೆ ನೀವೆಷ್ಟು ಸರಿಸುಮಾರು ಒಂದು 50 ಕಿಲೋಮೀಟರ್ ಅಲ್ಲಿ 3 ಟೋಲುಗಳನ್ನ ನೀವು ನೋಡ್ತೀರಾ. ಕರೆಕ್ಟಾ? ನೋಡ್ತೀರಾ? ಯಾಕಂತ ಹೇಳಿದ್ರೆ ನಾವೊಂದ್ಸರಿ ಪ್ರಾದೇಶಿಕ ಸರ್ಕಾರ ಇದ್ದ ರಾಜ್ಯಕ್ಕೆ ಹೋಗಿ ಬಂದ್ಬಿಡುವ. ಯಾಕಂದ್ರೆ ನಮ್ಮ ರಾಜ್ಯದಲ್ಲೂ ಒಂದು ರಾಷ್ಟ್ರೀಯ ಪಕ್ಷ ಇದೆ, ಕೇಂದ್ರದಲ್ಲೂ ಒಂದು ರಾಷ್ಟ್ರೀಯ ಪಕ್ಷ ಇದೆ. ಹಾಗಾದ್ರೆ ನಮ್ಮ ಪಕ್ಕದ ರಾಜ್ಯಕ್ಕೆ ಹೋಗ್ಬಿಡುವ, ಪ್ರಾದೇಶಿಕ ಪಕ್ಷ ಇರುವಂತ ಒಂದು ರಾಜ್ಯಕ್ಕೆ ಹೋಗುವ. ಇದನ್ನ ನೀವು ಉದಾಹರಣೆಯಾಗಿ ಇಟ್ಕೊಳ್ಳಿ. ನೀವು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ, ಚಂದಾಪುರ, ಅತ್ತಿಬೇಲೆ ಎಲ್ಲ ದಾಟಿದ ನಂತರ ಅಲ್ಲಿ ಒಂದು ಟೋಲ್ ಬರುತ್ತೆ. ಅದು ಕರ್ನಾಟಕ ತಮಿಳುನಾಡಿನ ಗಡಿ ಭಾಗದಲ್ಲಿ. ಆ ಟೋಲ್ ಅನ್ನ ನೀವು ಕ್ರಾಸ್ ಮಾಡಿದ ನಂತರ ನಿಮ್ಮ ಗಾಡಿ ಕಿಲೋಮೀಟರ್ನ ಕರೆಕ್ಟ್ ಆಗಿ ನೋಡಿ. 60 ಕಿಲೋಮೀಟರ್ ಆದ ಕೂಡಲೇ ಕೃಷ್ಣಗಿರಿಯಲ್ಲಿ ಒಂದು ಟೋಲ್ ಬರುತ್ತೆ. ಕೃಷ್ಣಗಿರಿ ಆದ್ಮೇಲೆ ನಿಮ್ಮ ಕಿಲೋಮೀಟರ್ ಲೆಕ್ಕ ಇದೆ, ಅದನ್ನ ಹಾಗೆ ಹಾಕೊಳ್ಳಿ. ಆ ಹೋಗ್ತಾ ಹೋಗ್ತಾ ನಿಮಗೆ ಧರ್ಮಪುರಿ ಅಂತ ಹೇಳಿ ಒಂದು ದೊಡ್ಡ ಸಿಟಿ ಬಂದ್ಬಿಡುತ್ತೆ. ಆ ಧರ್ಮಪುರಿ ಒಳಗೆ ಹೋಗ್ಬಿಟ್ರೆ ನೀವು ಈ ಕಡೆ ಬೇಕಾದಷ್ಟು ಸೇಲಂ, ಕೊಯಂಬತ್ತೂರು ಬೇಕಾದಂತ ಊರಿಗೆ ನೀವು ಬೇಕಾದ್ರೆ ಹೋಗ್ಬೋದು. ಆ ಭಾಗದಿಂದ ಧರ್ಮಪುರಿ ದಾಟಿ 10 ಕಿಲೋಮೀಟರ್ ಮುಂದೆ ಹೋಗಿ
ಅಲ್ಲಿ ಒಂದು ಟೋಲ್ ಬರುತ್ತೆ. ಯಾಕೆ ಅಲ್ಲಿಗೆ ಟೋಲ್ ಬರುತ್ತೆ? ಧರಂಪುರಿ ಊರೊಳಗೆ ಬರೋಕ್ಕಿಂತ ಮೊದಲೇ ಒಂದು ಟೋಲ್ ಇಟ್ಟಿಲ್ಲ ಅಂತ ನಾವಿಲ್ಲಿ ಯೋಚನೆ ಮಾಡಬೇಕು. ಬೆಂಗಳೂರಿನಿಂದ ಅತಿ ಹೈಯೆಸ್ಟ್ ಗಾಡಿಗಳು, ಗೂಡ್ಸ್ ಗಾಡಿಗಳು, ಕಾರ್ಗಳು, ವೆಹಿಕಲ್ಗಳು ಎಲ್ಲ ಧರಂಪುರಿ ಹೋಗ್ತವೆ. ಧರಂಪುರಿಯಿಂದ ಕೊಯಂಬತ್ತೂರು, ಸೇಲಂ, ಈ ಸೈಡ್ ಈ ಭಾಗದ ಊರಿದೆ, ತಮಿಳ್ನಾಡಿನ ಬೇರೆ ಊರುಗಳಿದಾವೆ, ಆ ಭಾಗದಿಂದ ಎಲ್ಲ ಅಲ್ಲಿಂದ ಪಾಸ್ ಆಗ್ತವೆ. ಆದ್ರೆ ಅವ್ರು ಯಾಕೆ 10 ಕಿಲೋಮೀಟರ್ ಹಿಂದೆ ಇಟ್ಟಿಲ್ಲ ಅನ್ನೋದು ಇಲ್ಲಿ ಯೋಚನೆ ಮಾಡಬೇಕು. ಯಾಕೆಂದ್ರೆ ಏನು ಟೋಲ್ ಅಂತ ಹೇಳಿದ್ರೆ ಹೆದ್ದಾರಿ ಪ್ರಾಧಿಕಾರ ಮಾಡಿದಾಗ ಏನು ಇತ್ತೀಚೆಗೆ 60 ಕಿಲೋಮೀಟರ್ ಒಂದು ಟೋಲ್ ಇಡಬೇಕು ಅಂತ ಮಾಡಿದ್ರು. ಇದರ ಹಿಂದೆ ಹೆದ್ದಾರಿ ಯಾವತ್ತಿ ದೇಶದಲ್ಲಿ ಪ್ರಾರಂಭವಾಗುತ್ತೆ, ದೇಶ ಜಾಗತೀಕರಣ ಆದಾಗ ಆಗ 80 ಕಿಲೋಮೀಟರ್ ಒಂದು ಟೋಲ್ ಇಡಬೇಕಂತಿತ್ತು. ಅದಾದ ನಂತರ ನಿಮಗೆಲ್ಲ ಗೊತ್ತು, ಸರ್ಕಾರಗಳ ಬದಲಾದು ಆ ನಂತರ ಅದನ್ನು 60 ಕಿಲೋಮೀಟರ್ ಮಾಡಿದ್ರು. ಅದರ ಅರ್ಥ ಧರ್ಮಪುರಿ ಊರೇನಿದೆ ಅದು 60 ಕಿಲೋಮೀಟರ್ ಒಳಗೆ ಬರೋದಿಲ್ಲ. ಹೀಗಾಗಿ ಅವನು ಮುಂದೆ ಹೋಗಿ 10 ಕಿಲೋಮೀಟರ್ ಬಿಟ್ಟು ಹಾಕಿದ್ದಾರೆ ಟೋಲ್. ಇದು ಪ್ರಾದೇಶಿಕ ಪಕ್ಷ ಹೇಗೆ ತನ್ನ ಒಂದು ರಾಜ್ಯದಲ್ಲಿ ತನ್ನ ಹಕ್ಕನ್ನ ಜನಸಾಮಾನ್ಯರಿಗೆ, ಅಲ್ಲಿ ಜನರಿಗೆ ಆ ಹಕ್ಕನ್ನ ಹೇಗೆ ಹಿಡಿದು ಕೊಡುತ್ತೆ, ಅವ್ರಿಗೆ ಅವ್ರ ಪಾಲಿಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅರ್ಥ ಆಗುತ್ತೆ. ಅದೇ ನೀವು ನಮ್ಮ ರಾಜ್ಯಕ್ಕೆ ಬಂದ್ಬಿಡಿ, ನೀವು ನೆಲಮಂಗಲ ಟೋಲ್ ಹೋದ ಕೂಡಲೇ ಏನಾದ್ರೂ ನಮ್ಮ ಪಾವಗಡ ಆ ಸೈಡ್ ಏನಾದ್ರು ಹೋಗೋರು ಏನಾದ್ರು ಎಲ್ಲಾದ್ರೂ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ, ನೀವೇನಾದ್ರೂ ಫ್ರೀಯಲ್ಲಿ ದಾಬಾಸ್ಪೇಟೆಗೆ ಹೋಗ್ಬಿಟ್ರೆ, ದಾಬಾಸ್ಪೇಟೆಯಲ್ಲಿ ಟರ್ನ್ ತಗೊಂಡು ಪಾವಗಡ ಕಡೆ ಹೋಗ್ಬಿಟ್ರೆ ಎಷ್ಟು ದೊಡ್ಡ ಲಾಸ್ ಆಗ್ಬಿಡುತ್ತೆ. ಹೀಗಾಗಿ ಅಲ್ಲೊಂದು ಟೋಲು, ಅದು ದಾಟಿದ ಮೇಲೆ ಅಲ್ಲಿ ಪಾವಗಡದಿಂದ ಯಾರಾದ್ರೂ ಬಂದ್ರೆ ಫ್ರೀ ಆಗ್ಬಿಟ್ರೆ ಅದಕ್ಕೆ ತುಮಕೂರು ಎಂಟ್ರಿ ಆಗುತ್ತೆ ಒಂದು ಟೋಲು. ಸರಿ, ಆ ರಸ್ತೆಯ ಗುಣಮಟ್ಟ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅಲ್ಲಿ ಈ ರಸ್ತೆ ಇಷ್ಟು ಕೆಟ್ಟದಾಗಿದೆ ಅಂತ ಹೇಳಿ ಒಬ್ರು ಕಾರ್ ಓಡಿಸುವಂತ ಪ್ರಯಾಣಿಕರು ಹೇಳ್ತಾ ಇರ್ತಾರೆ ಟೋಲಲ್ಲಿ. ಆಗ ಒಂದು 4-5 ಜನ ದಾಂಡಿಗ್ರಿ ಈ ರೀತಿ ಬರ್ತಾರೆ, ದುಡ್ಡು ಕೊಡೋದಿಲ್ಲ ಅಂದ್ರೆ ಕೊಡೋ, ನೀನು ಫಸ್ಟ್ ದುಡ್ಡು ಕೊಟ್ಟು ಮುಂದೋಗು, ಅದನ್ನ ನಮ್ಮ ಹತ್ರ ಹೇಳ್ಬೇಡ. ಇದು ರಾಷ್ಟ್ರೀಯ ಹೆದ್ದಾರಿ, ಇದು ನಮ್ಮ ದೇಶದ ಸರ್ಕಾರದ ರಸ್ತೆಗಳು. ಅಲ್ಲಿ ನಿಂತ್ಕೊಂಡವ್ರು ನೀವು ನೋಡಿಬಿಟ್ರೆ ಒಳ್ಳೆ, ಈಗ ಏನಾದ್ರೂ ಅವ್ರನ್ನೇನಾದ್ರು ಕೈ ಪೈ ಬಿಟ್ಟಿದ್ರೆ ಅವ್ರು ರಾಡ್ ಪಾಡ್ ತಗೊಂಡು ಅವನು ಪಾಪ ಅವ್ರನ್ನ ಹೊಡೆದೇ ಬಿಡ್ತಿದ್ರು ಆಗ ಕಾರ್ ಓಡಿಸೋರ್ನ. ಆ ರೀತಿ ದಾಂಡಿಗಿರಿದ್ರು. ಡ್ರೆಸ್ ಇಲ್ಲ, ಬ್ಯಾಡ್ಜ್ ಇಲ್ಲ, ID ಕಾರ್ಡ್ ಇಲ್ಲ ಅವ್ರು. ಅಂದ್ರೆ ಇದು ರೂಲ್ಸು. ಇದನ್ನೇ ನೀವು ನಾನೇನು ಕೃಷ್ಣಗಿರಿ ನೀವು ಇದಕ್ಕೆ ಹೋಗ್ತಿರಲ್ಲ, ಅದಾದ ನಂತರ ನೀವು ಕೃಷ್ಣಗಿರಿ ದಾಟಿದ ಮೇಲೆ ನಾನೀಗ ಹೇಳಿದೆ ಧರಂಪುರಿ ಅಂತ ಹೇಳಿ. ಧರಂಪುರಿಯಿಂದ ಒಳಗೆ ತಗೊಂಡ್ಬಿಟ್ರೆ ನಿಮಗೆ ಸೇಲಮ್ಮು, ಈರೋಡು, ತಿರುಪೂರು, ಆಮೇಲೆ ಕೊಯಂಬತ್ತೂರು ಇವೆಲ್ಲ ಹೋಗ್ತವೆ. ಅಂದ್ರೆ ಇಷ್ಟು ಗಾಡಿಗಳ ಅಲ್ಲಿಂದ ಫಿಲ್ಟರ್ ಆಗಿ ಹೋಗ್ಬಿಡ್ತಾವೆ. ಮುಂದೆ ಇನ್ನು 10 ಕಿಲೋಮೀಟರ್ ಅಲ್ಲಿ ಟೋಲ್ ಇದೆ. ಒಂದು ವೇಳೆ ಈ ರೀತಿ ಅಲ್ಲೇನಾದ್ರೂ ಅಲ್ಲಿ ಪ್ರಾದೇಶಿಕ ಪಕ್ಷ ಈ ಸರಿ ಬರಲಿಲ್ಲ ಅಂತ ಹೇಳಿದ್ರೆ ಎಷ್ಟೊಂದು ಖುಷಿ ಪಡ್ತಿದ್ರೇನೋ, ಕೆಲವೊಬ್ರು ಹಾಲೇ ಕುಡಿತಿದ್ರು. ಯಾಕಂತ ಹೇಳಿದ್ರೆ ಇದೊಬ್ಬ ವ್ಯಕ್ತಿ ನಮ್ಗೆ ಹೇಳ್ತಾ ಇದ್ದ, ಆ ಯಾವುದೋ ಪಕ್ಷ ಸೋತಿದ್ದಕ್ಕೆ ಅಯ್ಯೋ ಟೋಲ್ನಲ್ರಿ ನಾವು ವರ್ಷಕ್ಕೆ 300 ಕೋಟಿಯಿಂದ 500 ಕೋಟಿ ದುಡ್ಡು ಕಳ್ಕೊಳ್ತಾ ಇದ್ದೇವೆ. ಏನ್ 10 ಕಿಲೋಮೀಟರ್ ಮುಂದೆ ಇಟ್ಬಿಟ್ರೆ ನಮ್ಮ ಸರ್ಕಾರಗಳು ಬಂದ್ಬಿಟ್ರೆ ಒಂದು 10 ಕಿಲೋಮೀಟರ್ ಹಿಂದೆ ಇಟ್ಬಿಡ್ತೇವೆ ನಾವು, ಎಷ್ಟು ಲಾಭ ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರಂತ ಒಬ್ರು. ಇದನ್ನ ಒಬ್ರು ತಮಾಷೆಯಾಗಿ ನಮ್ಮ ಹತ್ರ ಹೇಳ್ತಾ ಇದ್ರು. ಯಾಕಂದ್ರೆ ನಿಮಗೆ ಬೆಂಗಳೂರಿನಿಂದ ಅರ್ಧಕ್ಕರ್ಧ ತಮಿಳ್ನಾಡು ಹೋಗುವ ವೆಹಿಕಲ್ ಧರಂಪುರಿಗೆ ಹೋಗುತ್ತೆ. ಧರಂಪುರಿಯಿಂದ ಬೇರೆ ಬೇರೆ ದೊಡ್ಡ ದೊಡ್ಡ ಊರುಗಳಲ್ಲಿ ಅಲ್ಲಿಂದ ಕನೆಕ್ಟ್ ಆಗ್ತವೆ. ಆದ್ರೆ ಅಲ್ಲಿ ಟೋಲ್ ಇಡ್ಲಿಕ್ಕೆ ಕೊಟ್ಟಿಲ್ಲ ಅಲ್ಲಿ ಸರ್ಕಾರ. ಯಾಕಂದ್ರೆ ಅವ್ರು ಕರೆಕ್ಟಾಗಿ ಲೆಕ್ಕ ಮಾಡಿದ್ದಾರೆ, 60 ಕಿಲೋಮೀಟರ್ ಅಂದ್ರೆ 60 ಕಿಲೋಮೀಟರ್ ಮುಂದೆ ಇಡಬೇಕು ನೀನು. ಇದು ಒಂದು ಉದಾಹರಣೆನ ನೀವು ಇಟ್ಕೊಳ್ಳಿ ದಯವಿಟ್ಟು. ಇದನ್ನ ದಯವಿಟ್ಟು ಪ್ರಶ್ನೆ ಮಾಡ್ಬೇಕು ನಾವೆಲ್ಲ, ಯಾಕೆ ಏನಂತ. ಅದೇ ನೀವು ತುಮಕೂರು ರಸ್ತೆಗೆ ಬಂದ್ಬಿಟ್ರೆ ನೀವು ನೋಡ್ತೀರಾ, ಆ ರಸ್ತೆ ಹೋಗೋ ತರ ಇದೆನಾ, ಅಥವಾ ಪ್ರತಿ ಅಂತ ಹೇಳಿದ್ರೆ ಕಾನೂನಿನ ಪ್ರಕಾರ, ಆಜ್ಞೆಯ ಪ್ರಕಾರ ಪ್ರತಿ ಹೈವೇಯನ್ನ ಆ ಮನುಷ್ಯ ತನಗಿಷ್ಟ ಇದ್ರು ಉಪಯೋಗಿಸ್ಬೋದು, ಇಲ್ಲ ಅಂದ್ರೆ ಅವನಿಗೆ ಸರ್ವಿಸ್ ರಸ್ತೆಯನ್ನ ನಿರ್ಮಿಸಬೇಕು ಅಂತಿದೆ. ಕರೆಕ್ಟಾ? ಆದ್ರೆ ನೀವು ಬೆಂಗಳೂರಿನಿಂದ ತುಮಕೂರು ಹೋಗೋತ್ತಿಗೆ ಎಲ್ಲಿ ಸರ್ವಿಸ್ ರಸ್ತೆ? ಆ ರಸ್ತೆನೆ ಕಿರಿದಾಗಿ ಗುಂಡಿ ತುಂಬಿಕೊಂಡು ಅರ್ಧ ಆ ಸೈಡಲ್ಲಿ ಮಣ್ಣಿರುತ್ತೆ, ಈ ಸೈಡ್ ಕೆಲಸ ನಡೆದಿರುತ್ತೆ. ನಿಮ್ಮೆಲ್ಲರ ಮನಸ್ಸಿಗೆ ಖುಷಿ ಪಡಿಸೋದಕ್ಕೋಸ್ಕರ ಕಾಮಗಿರಿ ಪ್ರಗತಿಯಲ್ಲಿದೆ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿ ಒಂದೊಂದು ಬೋರ್ಡ್ನ ಹಾಕ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಪಾಪ ಯಾವತ್ತಾದ್ರೂ ಬಂದೋರದು ನೋಡಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವರೆಲ್ಲ
ಕೆಲವೊಬ್ರು ಈ ಸೋಷಿಯಲ್ ಮೀಡಿಯಾದಲ್ಲಿ ರಸ್ತೆ ನೋಡಿಬಿಟ್ಟಿರ್ತಾರೆ. ಅಯ್ಯೋ ಎಂತ ರಸ್ತೆಗಳಿದೆ, ಅಯ್ಯೋ ಈ ರೀತಿ ಎಂತ ನಮ್ಮ ಸಜ್ಜ ಮಾಡಿಬಿಟ್ಟಿದ್ದಾರೆ ನಮ್ಮ ನಾಳವರೆಲ್ಲ ಅಂತ ಭಾರಿ ಖುಷಿ ಪಡ್ತಿರ್ತಾರೆ. ಕೆಲವೊಬ್ರು ನೋಡಿದಾಗ ಮಧ್ಯರಾತ್ರಿ ಕೆಲವೊಂದು ವಯಸ್ಸಾದವ್ರು ನಿದ್ದೆನೆ ಬರೋದಿಲ್ಲ, ಅವ್ರು ರಾತ್ರಿ 1 ಗಂಟೆಗೆ ಬಿಡ್ತಾರೆ. ಈ ರಸ್ತೆ ಹೀಗಿದೆ, ಆ ರಸ್ತೆ ಹೀಗೆ ನಿರ್ಮಿಸಿದ್ರು ಅಂತ ಹೇಳಿ. ಆದ್ರೆ ರಸ್ತೆ ಮೇಲೆ ಹೋದ ಮೇಲೆ ಗೊತ್ತಾಗುತ್ತೆ ಈ ರಸ್ತೆಯಲ್ಲಿ ಇಷ್ಟು ಗುಂಡಿಗಳಿದೆ, ಈ ರಸ್ತೆಯಲ್ಲಿ ಇಷ್ಟಿದೆ. ಆಮೇಲೆ ಇಲ್ರಿ ಕೆಲಸ ನಡೀತಾ ಇದೆ, ವರ್ಕ್ ನಾವು ಮಾಡ್ತಾ ಇಲ್ಲೇನ್ರಿ. ನೀವು 10 ವರ್ಷ ಆದ್ರೂ ವರ್ಕ್ ನಡೀತಾ ಇರುತ್ತೆ, ನೀವು ಎಲ್ಲೂ ಬೇಡ ನಿಮಗೆ ಆಯ್ತಾ. ಅದನ್ನ ದಾಟ್ತೀರಾ, ತುಮಕೂರು ದಾಟ್ತೀರಾ, ಆ ನಂತರ ನೀವು ಚಿತ್ರದುರ್ಗಕ್ಕೆ ಹೋಗ್ತೀರಾ. ಈ ರಸ್ತೆದೊಂದು ಎಕ್ಸಾಂಪಲ್ ಹೇಳ್ತೇನೆ. ಇಲ್ಲಿ ನೀವು ಒಂದು 3 ಕಡೆ ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಅದು ಯಾವತ್ತಿಂದೋ ನಿರ್ಮಾಣ ಆಗ್ತಾ ಇದೆ. ಅದ್ರ ಪಕ್ಕದಲ್ಲಿ ಹೋಗು ರೋಡಲ್ಲಿ ಇಷ್ಟು ದಿವಸ ಡಾಂಬರ್ ಸಮೇತ ಇರಲಿಲ್ಲ, ಈಗ ಮನೆ ಡಾಂಬರ್ ಹಾಕ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಯಾವ ಕಾನೂನು ಇಲ್ಲ. ಆಮೇಲೆ ಇದನ್ನ ಬಿಟ್ಟು ನಾವು ಮುಂದೆ ಹೋಗ್ಬಿಟ್ರೆ ಪ್ರತಿ ಟೋಲಲ್ಲಿ ನೀವು ಬೇಕಾದ್ರೆ ಈ ಹೈವೇದೊಂದು ಲೀಸ್ಟ್ ಇರುತ್ತೆ, ಗೆಜೆಟ್ ಸರ್ಕಾರ ಹೊರಡಿಸಿದ ಆಜ್ಞೆಗಳು, ಅವೆಷ್ಟು ಚೆನ್ನಾಗಿರುತ್ತೆ, ನಾವೆಷ್ಟು ಸ್ಟಡಿ ಮಾಡ್ತೇವೆ ಅನ್ನೋದಕ್ಕೂ ಇದು ಒಂದು ಉದಾಹರಣೆ ಇಟ್ಕೊಳ್ಳುವ. ನಿಮಗೆ ಬೇಸಿಕ್ ಕೆಲವೊಂದು ವಿಷಯಗಳು ಬರೆದಿರ್ತಾರೆ. ಒಂದು ಟೋಲ್ ಇತ್ತಂದ್ರೆ ಅದರ ಪಕ್ಕ ಶೌಚಾಲಯ ಇರಬೇಕು, ಒಂದು ಆಸ್ಪತ್ರೆ ಇರಬೇಕು, ಅಲ್ಲಿ ಒಂದು ಆಂಬ್ಯುಲೆನ್ಸ್ ನಿಂತಿರಬೇಕು. ಆಮೇಲೆ ಟೋಲ್ ರಸ್ತೆಯನ್ನ ನಾವೇನಾದ್ರೂ ಟೋಲ್ ಎಂಟ್ರಿ ಆಗೋತ್ತಿಗೆ ಅತಿ ದೊಡ್ಡ ಉಬ್ಬುಗಳಿರಬಾರ್ದು. ನಮ್ಮ ಕಾರ ಇಷ್ಟು ಚಿಕ್ಕದಿರುತ್ತೆ, ಅದ್ರ ವೀಲ್ ನಡೀತಾ ಇರುತ್ತೆ, ಅಲ್ಲಿ ಯಾವ ರೀತಿ ನೀವು ಹಂಪ್ಸ್ ನೀವು ನೋಡ್ಬೇಕು, ಹೀಗೆ ಮೇಲತ್ತಿ ಹೀಗೆ ಇಳಿಬೇಕು. ಆಮೇಲೆ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗುತ್ತೆ, ಒಂದು 4 ಜನ ದುಡ್ಡನ್ನಲ್ಲಿ ಕೇಳೋದು ನೋಡ್ಬೇಕು. ಅವ್ರು ಈ ರೀತಿ ರಸ್ತೆ ಇಟ್ಟಿದೆಯಲ್ಲಪ್ಪ, ಇಷ್ಟು ಗುಂಡಿಗಳ ರಸ್ತೆಗಳಲ್ಲಿದ್ದಾವೆ, ನಾವ್ ಯಾಕೆ ಟೋಲ್ ಕಟ್ಟಬೇಕಂದ್ರೆ ಆಗ್ಲೇ ಒಂದು 4 ಜನ ಬಂದ್ಬಿಡ್ತಾರೆ. ಹೀಗೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಈ ಹಿಂದೆ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಬಂದವ್ರೆ ಕೊಡೋದಿಲ್ಲೇನ್ರಿ, ಯಾಕೆ ಏನು ಅಂದ್ರೆ ಅವ್ರ ಒಂದು ID ಕಾರ್ಡ್ ಇಲ್ಲ, ಒಂದು ಕೋರ್ಟು ಅಥವಾ ಅವ್ರದ್ದು ಯಾವ ಹೈವೇ ಯಾವ ಕಾಂಟ್ರಾಕ್ಟ್ ಅವ್ರನ್ನಲ್ಲಿ ನೇಮಿಸಿದಾರಂತಿಲ್ಲ, ಏನಿಲ್ಲ. ಇದನ್ನ ಯಾರೂ ಕೇಳೋದಿಲ್ಲ. ಆ ನಂತರನು ನಾವು ಟೋಲ್ ಕಟ್ಟಬೇಕು, ಟೋಲ್ ದುಡ್ಡು ಕಟ್ಟಲೇಬೇಕು. ಯಾಕಂದ್ರೆ ರಸ್ತೆ ನಿರ್ಮಾಣ ಮಾಡಿದ್ಯಾರೋ ಗೊತ್ತಿಲ್ಲ, ಅದಾದ ನಂತರ ಟೋಲ್ಗಳು ವಸೂಲಿ ಮಾಡೋರು ಯಾರೋ ಗೊತ್ತಿಲ್ಲ. ಇದಕ್ಕೆ ಯಾವುದಕ್ಕೂ ಒಂದಕ್ಕೊಂದು ಲಿಂಕೇ ಇರೋದಿಲ್ಲ. ತುಂಬಾ ಆಶ್ಚರ್ಯ ಅಂತ ಹೇಳಿದ್ರೆ, ಇನ್ನೇನಾದ್ರೂ ಈ ಟೋಲ್ ಅನ್ನುವಂಥದ್ದು ಈ ದೇಶನ ಇಲೆಕ್ಷನ್ ಕಂಟ್ರೋಲ್ ಮಾಡುವಂತ ಸ್ಥಿತಿಗೆ ಬಂದ್ಬಿಡ್ತಂದ್ರೆ ಪ್ರತಿ ಟೋಲಲ್ಲಿ ಈ ರೀತಿ ದೊಡ್ಡ ದೊಡ್ಡ ಬಾಡಿ ಗಾರ್ಡ್ ಬಾಂಬ್ಸರ್ನ ನಿಲ್ಲಿಸಿಬಿಡ್ತಾರೆ. ಯಾವ ರೋಡ್ ಇಂದು ಗುಂಡಿ ಎಷ್ಟಿರ್ದು ಯಾರು ಮುಚ್ಚುವುದಿಲ್ಲ, ಸೈಡ್ ಸರ್ವಿಸ್ ರೋಡು ಮಾಡೋದಿಲ್ಲ, ಯಾವ ಆಂಬ್ಯುಲೆನ್ಸು ನಿಲ್ಲಿಸೋದಿಲ್ಲ, ಯಾವ ಟಾಯ್ಲೆಟ್ ಮಾಡೋದಿಲ್ಲ, ಯಾವುದೇ ಒಂದು ಆಸ್ಪತ್ರೆ ನಿರ್ಮಾಣ ಮಾಡೋದಿಲ್ಲ, ರೋಡಿಗೆ ಒಂದು ಡಾಂಬರ್ ಹಾಕೋದಿಲ್ಲ. ಒಂದು 4 ಜನ ದಾಂಡಿಗಿರ್ನ ನಿಲ್ಲಿಸಿ ದುಡ್ಡು ಕೊಡೋ ಮುಂದೋಗು ಅಂತೇಳಿ. ಅದಕ್ಕೆ ನಮ್ಮ ಸ್ನೇಹಿತರೊಬ್ರು ನಗ್ತಾ ಹೇಳ್ತಾ ಇದ್ರು, ಕರ್ನಾಟಕ ಮತ್ತು ತಮಿಳುನಾಡಿಗೆ ಬೇಕಾದಷ್ಟು ತಮ್ಮ ವಿಚಾರಗಳಲ್ಲಿ ವ್ಯತ್ಯಾಸ ಇರ್ಬೋದು, ಆದ್ರೆ ತಮಿಳ್ನಾಡವ್ರು ಎಷ್ಟು ಸರಿಯಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಅವರು ಕಾಮಿಡಿಗೆ ನನ್ನ ಹತ್ರ ಹೇಳ್ತಾ ಇದ್ದಿದ್ದೀನಿ, ಇದನ್ನ ನನಗೆ ಈಗ ಅನಿಸ್ತಾ ಇದೆ ಇವತ್ತಿಂದ ಫಾಸ್ಟ್ಯಾಗ್ ಅಲ್ಲೂ ಬ್ಯಾಲೆನ್ಸ್ ದುಡ್ಡು ಬ್ಯಾಲೆನ್ಸ್ ಯಾವಾಗ ಇರ್ಬೇಕು ಅನ್ನೋದಕ್ಕೆ ನನಗೆ ಇದು ನಗು ಬಂದಿದ್ದು. ನಾವು ತಮಿಳ್ನಾಡು ಮಾತಾಡ್ತಾ ಇದ್ದಿದ್ದು ವಿಷಯ ನೆನಪಾಗಿದ್ದು. ಅವ್ರು ಹೇಳ್ತಾ ಇದ್ರು, ತಮಿಳ್ನಾಡಲ್ಲಿ ಒಂದು ವೇಳೆ ಏನಾದ್ರೂ ಏನು ಯಾವತ್ತು ಅವನ್ ತಲೆ ಕೆಡಿಸ್ಕೊಂಡಿದ್ದಲ್ಲ, ನಮ್ಮ ಪಕ್ಷ ಬರ್ಲಿಲ್ಲ ಅಂತ ಹೇಳಿ, ಪಕ್ಷಗಳು ಯಾವ್ದಾದ್ರು ಬೇರೆ ಪಕ್ಷ ಇಲ್ಲ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ರೆ ಈ ತಮಿಳ್ನಾಡವ್ರಿಗೆ ಇಷ್ಟು ದಿವಸ ಏನ್ ಲಾಸ್ ಆಗಿದೆ ಟೋಲಲ್ಲಿ, ಇವ್ರ ಮನೆಯಿಂದಾನೆ ಸ್ಯಾಟಲೈಟ್ ಹಾಕಿ ಅವ್ರಿಗೆ ಟೋಲ್ ದುಡ್ಡು ವಸೂಲಿ ಮಾಡಿಬಿಡ್ತಿದ್ರು ಅಂತ ತಮಾಷೆಗೆ ಹೇಳ್ತಾ ಇದ್ದ. ಆ ರೀತಿ ಒಂದು ವೇಳೆ ನಾನು ಆಮೇಲೆ ಈಗ ನಮಗೆ ಯೋಚನೆ ಮಾಡಿದಾಗ ಈ ರೀತಿನೂ ಒಂದು ಕಾಲ ಬರ್ಬೋದು ಈ ದೇಶದಲ್ಲಿ. ಯಾಕೆಂದ್ರೆ ನೀವು ಲೆಕ್ಕ ಮಾಡಿ, ಯಾವ ರಸ್ತೆಗಳು ಸರಿ ಇದಾವೆ, ಅದು ಇದಾವ, ಅದರಲ್ಲಿ ಸ್ಪೆಷಾಲಿಟಿ ಇದೆನಾ, ಏನಾದ್ರೂ ಇಲ್ಲ ಅಂದಮೇಲೆ ಈಗ ಫಾಸ್ಟ್ಯಾಗ್ ಅಲ್ಲಿ ದುಡ್ಡು ಇರಬೇಕು, ಫಾಸ್ಟ್ಯಾಗ್ ಇಲ್ಲ ಅಂದ್ರೆ ಅದು ಡಬಲ್ ರೇಟು. ಅಂದ್ರೆ ಯಾವ ರೀತಿ ಲೆಕ್ಕಾಚಾರಗಳು ಬರ್ತಾ ಇದಾವೆ. ಯಾಕಂದ್ರೆ ಬ್ಯಾಲೆನ್ಸ್ ಇಟ್ಟಂತ ದುಡ್ಡನ್ನ ನೀವೇನು ಬ್ಯಾಲೆನ್ಸ್ ಹೈವೇನ ಒಂದೇ ಸರಿ ಯೂಸ್ ಮಾಡ್ತೀರಾ ತಿಂಗಳಿಗೆ, ನೀವೇನೋ ಎಷ್ಟೊಂದು ಬ್ಯಾಲೆನ್ಸ್ ಇಟ್ಟಿದ್ರ ಆ ದುಡ್ಡನ್ನ ನೀವು ತಿಂಗಳಗಟ್ಲೆ ಯೂಸ್ ಮಾಡ್ಲಿಕ್ಕೆ ಸಾಧ್ಯನಾ? ಬೇರೆದಕ್ಕೆ ಯಾವುದಕ್ಕಾದ್ರೂ ಟೀ ಬೇಕೋ, ಕಾಫಿ ಬೇಕೋ, ಅಥವಾ ಒಂದು ಸಾಮಾನು ಬೇಕಂತ ಹೇಳಿ, ಹಾಗಾದ್ರೆ ಆ ದುಡ್ಡು ಅಲ್ಲಿದೆ ಅಲ್ಲ, ಆ ದುಡ್ಡು ಯಾರ ಬಳಕೆಗೆ? ಅದರ ಅರ್ಥ ಯಾವ ರೀತಿ ಖಾಸಗೀಕರಣ ಆಗ್ತಾ ಹೋಗುತ್ತೆ, ಹೇಗೆ ಸಮಾಜದ ಸ್ವರೂಪಗಳು ಬದಲಾಗ್ತಾವ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ, ನಾವೇನೋ ಇವತ್ತು ಫಾಸ್ಟ್ಯಾಗ್ ಅಲ್ಲಿ ದುಡ್ಡು ಇಡಬೇಕಂತಾರೆ, ಅದನ್ನ ಇನ್ನೊಂದು ವಾರ ನೆನಪಲ್ಲಿ ಇಟ್ಕೊಳ್ತೇವೆ, ಮುಂದಿನ ವಾರದಿಂದ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೇವೆ. ಅದಾದ ಮೇಲೆ ಇನ್ನೊಂದು 3-4 ತಿಂಗಳಿಗೆ ರಸ್ತೆಗಳಲ್ಲಿ
ಟೋಲ್ನಲ್ಲಿ ನಾವು ಈಗ ಶುಲ್ಕ ತುಂಬಾ ಕಡಿಮೆ ಆಗ್ತಾ ಇದೆ, ಹೀಗಾಗಿ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಮೇಂಟೆನೆನ್ಸ್ ಮಾಡೋರಿಗೆ, ಇನ್ನು ಅದನ್ನ ಡಬಲ್ ಮಾಡ್ರಿ ಅಂದ್ರೂ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಯಾವ ವಿಷಯಗಳಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅದನ್ನ ಯಾವತ್ತೂ ಕೊಡೋದಿಲ್ಲ ಅಂತ ಅವ್ರಿಗೂ ಎಲ್ಲರಿಗೂ ಗೊತ್ತು, ಚೆನ್ನಾಗಿ ಗೊತ್ತು. ದಯವಿಟ್ಟು ಯಾರೆಲ್ಲ ನೀವೆಲ್ಲ ಇವತ್ತು ಬೆಂಗಳೂರಿನಿಂದ ತುಮಕೂರ್ಗೆ ಹೋಗ್ತೇವೆ, ಆ ರಸ್ತೆಯನ್ನು ಒಮ್ಮೆ ಬಳಸಿ ನೋಡಿ, ಕಿಲೋಮೀಟರ್ ಲೆಕ್ಕ ಮಾಡಿ. ಅದೇ ರೀತಿನೇ ಬೆಂಗಳೂರಿನಿಂದ ಕೃಷ್ಣಗಿರಿ ಹೋಗಿ, ಕೃಷ್ಣಗಿರಿಯಿಂದ ಧರಂಪುರಿವರೆಗೆ ಹೋಗಿ ಆ ರಸ್ತೆಯನ್ನು ಬಳಸಿ ನೋಡಿದಾಗ ದಯವಿಟ್ಟು ಇನ್ನಾದರೂ ಇದರ ಮೇಲೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ದಯವಿಟ್ಟು ಮನವಿಯನ್ನು ಮಾಡಲಿ. ದಯವಿಟ್ಟು ಈ ರೀತಿ ಟೋಲ್ಗಳಿದ್ದು ಅಲ್ಲಿ ಟ್ರಾಫಿಕ್ ಸದಾ ಜಾಮ್ ಆಗಿಬಿಟ್ರೆ ಮತ್ತೆ ಟೋಲ್ ಉಪಯೋಗಿಸೇನು, ಆ ರಸ್ತೆಗಳಲ್ಲಿ ಯಾವ್ದಾದ್ರು ರಸ್ತೆ ಸರಿ ಇದ್ರು ಓಕೆ, ಆ ರಸ್ತೆಗಳು ಇಲ್ಲ. ಯಾಕಂದ್ರೆ ಟೋಲ್ ರಸ್ತೆಗಳಂತ ಹೇಳಿದ್ರೆ ಆಧುನೀಕರಣ ರಸ್ತೆಗಳನ್ನ ಉಪಯೋಗಿಸಿದ್ದು ಪೆಟ್ರೋಲು ಡೀಸೆಲ್ ಮೈಲೇಜ್ ಬರಲಿ ಅಂತ ಹೇಳಿ. ಹೀಗಾಗಿ ನಾವು ತುಮಕೂರು ಹಾಗೇನೆ ಬೆಂಗಳೂರು ತುಮಕೂರು ನೀವು ರಸ್ತೆನ ನೋಡಿ ಬಿಟ್ರೆ ಯಾವ ರೀತಿ ಮೈಲೇಜ್ ಬರುತ್ತೆ ನಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ರಾಜ್ಯದ ಜನತೆ ಬಗ್ಗೆ ಇದ್ರ ಮೇಲೆ ಏನಾದರೂ ಕ್ರಮ ತಗೊಳ್ಬೇಕು. ನೀವು ಯಾವ ರೀತಿ ವ್ಯಾಲೆಟ್ ಅಲ್ಲಿ ದುಡ್ಡಿಡಬೇಕು, ಟೋಲ್ಗೆ ನೂರಾರು ಈ ರೀತಿ ದುಡ್ಡು ಕೊಡೋದ್ರಲ್ಲಿ ರೂಲ್ಸ್ ತಂದ್ರೆ ಅದೇ ರೀತಿನೇ ಅಲ್ಲಿ ಏನೇನು ಸರ್ಕಾರ ಗಮನಿಸಿದ್ರೆ ಎಷ್ಟೋ ಈ ಜನ ಈ ರಸ್ತೆಯನ್ನ ಬಳಸೋಂಥವ್ರಿಗೆ ಅನುಕೂಲ ಆಗುತ್ತಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಇದು ಕೇವಲ ಜನಜಾಗೃತಿಗೋಸ್ಕರ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.